ನಮಸ್ಕಾರ ವೀಕ್ಷಕರೇ, ಸೂಪರ್ ಪ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಕರ್ನಾಟಕ ಉಡ್ತಾ ಕರ್ನಾಟಕ ಆಗ್ತಾ ಇದೆ. ಮಾದಕ ನಶೆಯಲ್ಲಿ ಸ್ಯಾಂಡಲ್ವುಡ್ ತೇಲ್ತಾ ಇದೆ. ಇಡೀ ಚಂದನವನ ಸೇರಿದಂತೆ ರಾಜ್ಯವನ್ನ ಬೆಚ್ಚಿ ಬೀಳಿಸೋ ಸ್ಫೋಟಕ ರಹಸ್ಯವಿದೆ. ಆಕೆಯ ನಶೆಯ ಜಾಲದಲ್ಲಿ ಕನ್ನಡ ಚಿತ್ರರಂಗದ ಮ್ಯೂಸಿಷಿಯನ್ಸ್, ಖ್ಯಾತ ಕಲಾವಿದರು ತೇಲ್ತಾ ಇದ್ದಾರೆ. ಫಾರಿನ್ ಟು ಮುಂಬೈ, ಮುಂಬೈ ಟು ಬೆಂಗಳೂರಿನ ಮಾದಕ ಜಾಲದ ರಹಸ್ಯವನ್ನ ಎನ್ಸಿಬಿ ಭೇದಿಸಿದೆ. ಧಮ್ಮಾರೋ ಧಾಮ್ ಧಮ್ಮಾರೋ ಧಾಮ್. ನಶೆಯಲ್ಲಿ ತೇಲಾಡಿದ್ರೆ ಸಾಕು, ಸ್ವರ್ಗವೇ ಕಾಲಡಿಯಲ್ಲಿ ಇದ್ದಂತೆ ಮಾದಕ ಜಾಲದ ಬಲೆಗೆ ಬಿದ್ದು ಬೆಂಗಳೂರಿನ ಯುವ ಪಡೆ ನಶೆಯಲ್ಲಿ ತೇಲ್ತಿದೆ. ಸಿಲಿಕಾನ್ ಸಿಟಿ ಉಡ್ತಾ ಬೆಂಗಳೂರಾಗ್ತಿದೆ ಅನ್ನೋ ಹೊತ್ತಲ್ಲೇ ಮತ್ತೊಂದು ಸ್ಫೋಟಕ ಸುದ್ದಿ ಹೊರಬಿದ್ದಿದೆ. ಅದುವೇ ಕನ್ನಡ ಚಿತ್ರರಂಗ ಕೂಡ ನಶೆಯ ಬಲೆಗೆ ಬಿದ್ದಿದೆ. ಪ್ರಖ್ಯಾತ ಸಂಗೀತ ನಿರ್ದೇಶಕರು, ನಟ ನಟಿಯರಿಗೂ ಕೂಡ ಮಾದಕ ಲೋಕದ ಲಿಂಕ್ ಇದೆ ಅನ್ನೋದು. ಮಾದಕ ಜಾಲದಲ್ಲಿ ಸ್ಯಾಂಡಲ್ವುಡ್, ನಟರು ಸಂಗೀತ ನಿರ್ದೇಶಕರಿಗೆ ಡ್ರಗ್ಸ್ ಲಿಂಕ್. ಎಂಥದೊಂದು ಬೆಚ್ಚಿ ಬೀಳಿಸೋ ಸತ್ಯವನ್ನ ಎನ್ಸಿಬಿ ಅಂದ್ರೆ ನಾರ್ಕೋಟಿಕ್ಸ್ ಕಂಟ್ರೋಲ್ ಬ್ಯೂರೋ ಬಯಲು ಮಾಡಿದೆ. ಪ್ರಖ್ಯಾತ ಸಂಗೀತ ನಿರ್ದೇಶಕರು, ನಟ ನಟಿಯರು ತೆರೆಮರೆಯಲ್ಲಿ ನಶೆಯ ಲೋಕದಲ್ಲಿ ತೇಲ್ತಾ ಇದ್ದಾರೆ. ಇಂಥವರಿಗೆಲ್ಲ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದು ಈಕೆಯೇ ನೋಡಿ. ಈಕೆಯ ನಶೆ ಜಾಲದಲ್ಲಿ ಸ್ಯಾಂಡಲ್ವುಡ್ನ ಸ್ಟಾರ್ ಗ್ರಾಹಕರಿದ್ದಾರೆ. ಎನ್ಸಿಬಿ ದಾಳಿಯಲ್ಲಿ 2 ಕೋಟಿ ಮೌಲ್ಯದ ಡ್ರಗ್ಸ್ ವಶ. ಸ್ಯಾಂಡಲ್ವುಡ್ ನಂಟು ಬಿಚ್ಚಿಟ್ಟ 3. ಡ್ರಗ್ಸ್ ದಂಧೆಗೂ ಸ್ಯಾಂಡಲ್ವುಡ್ಗೂ ನಂಟಿರೋ ಬಗ್ಗೆ ಎನ್ಸಿಬಿಗೆ ದಂಧೆಯ ರೂವಾರಿ ಅನಿಕಾ ಡಿ ಬಾಯ್ಬಿಟ್ಟಿದ್ದಾಳೆ. ಕಲ್ಯಾಣ ನಗರದ ಅಪಾರ್ಟ್ಮೆಂಟ್ನಲ್ಲಿದ್ದ ಅನೂಪ್, ದೊಡ್ಡಗುಬ್ಬಿಯ ಅಪಾರ್ಟ್ಮೆಂಟ್ನಲ್ಲಿದ್ದ ಅನಿಕಾ ಡಿ ಹಾಗೂ ರಾಜೇಶ್ ಮನೆ ಮೇಲೆ ದಾಳಿ ಮಾಡಿ ಬರೋಬ್ಬರಿ 2 ಕೋಟಿ ಮೌಲ್ಯದ ಡ್ರಗ್ಸ್ ವಶಪಡಿಸಿಕೊಳ್ಳಲಾಗಿದೆ. 145 MDMA, 180 LSD ಮಾದಕ ಮಾತ್ರೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಮರದ ರಟ್ಟಿನ ಬಾಕ್ಸ್ನಲ್ಲಿ ಮಕ್ಕಳ ಆಟಿಕೆ ವಸ್ತುಗಳಲ್ಲಿ ಡ್ರಗ್ಸ್ ಪಾರ್ಸಲ್ ರಾಜಧಾನಿಗೆ ಬರ್ತಿತ್ತು. ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಯುವ ಪಡೆ ಅಷ್ಟೇ ಅಲ್ಲದೆ ಸ್ಯಾಂಡಲ್ವುಡ್ ಕೂಡ ಈ ದಂಧೆಯಲ್ಲಿ ಭಾಗಿಯಾಗಿದೆ ಅನ್ನೋದು ಇದೀಗ ಬೆಚ್ಚಿ ಬೀಳಿಸುವ ಅಂಶ. ಹಾಗಾದ್ರೆ ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ನ ಅನಿಕಾ ಹೇಗೆ ಸಪ್ಲೈ ಮಾಡ್ತಿದ್ಲು ಅಂತ ನೋಡಿದ್ರೆ, ಸ್ಯಾಂಡಲ್ವುಡ್ ನ ನಟ ನಟಿಯರ ಬರ್ತ್ಡೇ ಪಾರ್ಟಿಗಳಿಗೆ ಡ್ರಗ್ಸ್ ಸಪ್ಲೈ ಆಗ್ತಿತ್ತ. ಕಿರುತೆರೆ ಬಿಗ್ ಬಾಸ್ ಶೋನಲ್ಲಿ ಭಾಗಿಯಾಗಿದ್ದವರಿಗೂ ಖಾಸಗಿ ಪಾರ್ಟಿ, ರೆಸಾರ್ಟ್ ನಲ್ಲಿನ ಪಾರ್ಟಿಗಳಿಗೆ ಸಪ್ಲೈ ಆಗ್ತಿತ್ತ. ಸಿನಿಮಾ ನಟರ ಜೊತೆ ಗಣ್ಯರಿಗೂ ಡ್ರಗ್ಸ್ ತಲುಪಿಸ್ತಿದ್ರ. ಸಿನಿಮಾ ನಿರ್ಮಾಪಕರು, ನಿರ್ದೇಶಕರು ಹಾಗೂ ಕೆಲ ಉದ್ಯಮಿಗಳು, ಗಣ್ಯರಿಗೂ ಡ್ರಗ್ಸ್ ನಂಟು ಇದೆಯಾ ಅನ್ನೋ ಅನುಮಾನ ಕೂಡ ದಟ್ಟವಾಗ್ತಿದೆ. ಸದ್ಯ ಎನ್ಸಿಬಿ ನೀಡಿರೋ ಅಧಿಕೃತ ಮಾಹಿತಿಯಂತೆ ಸ್ಯಾಂಡಲ್ವುಡ್ ನ ಗಣ್ಯಾತಿ ಗಣ್ಯರು ಈ ಜಾಲದಲ್ಲಿ ಈಜಾಡ್ತಿರೋದು ಕನ್ಫರ್ಮ್. ಬೆಂಗಳೂರಲ್ಲಿ 3 ಬಂಧಿಸಿರೋ ಎನ್ಸಿಬಿಗೆ ಅಗತ್ಯವಿದ್ದರೆ ಸಹಕಾರ ನೀಡೋದಾಗಿ ಬೆಂಗಳೂರು ಪೊಲೀಸ್ ಕಮಿಷನರ್ ಹೇಳಿದ್ದಾರೆ. ಈಗ ಎನ್ಸಿಬಿ ಅವರು ಕೇಂದ್ರ ಸರ್ಕಾರದ ಒಂದು ಸಂಸ್ಥೆ, ಅವರು ಇಂಡಿಪೆಂಡೆಂಟ್ ಆಗಿ ಅವರು ಕೆಲಸ ಮಾಡ್ತಾರೆ. ಯಾವಾಗ ನಮ್ಮ ಸಹಕಾರ ಕೊಡ್ತೀವಿ, ನಾವು ಸಹಕಾರ ಕೊಡ್ತೀವಿ. ಈ ಕೇಸನ್ನು ಅವರು ತಮ್ಮ ಮಟ್ಟಲ್ಲಿ ಮಾಡ್ತಾ ಇದ್ದಾರೆ. ಯಾವಾಗ ನಮ್ಮಿಂದ ಏನಾದ್ರು ಸಹಕಾರ ಕೇಳಿದ್ರೆ, ಮಾಹಿತಿ ಕೇಳಿದ್ರೆ ಖಂಡಿತ ನಾವು ಕೊಡ್ತೀವಿ. ಅವರ ತನಿಖೆ ಬಗ್ಗೆ, ಇನ್ವೆಸ್ಟಿಗೇಷನ್ ಬಗ್ಗೆ ನಾವೇನು ಟೀಕೆ ಟಿಪ್ಪಣಿ ಮತ್ತೆ ಏನೋ ಮಾಹಿತಿ ಕೊಡೋಕ್ಕೆ ನಮಗೆ ಈ ಹಂತದಲ್ಲಿ ಸಾಧ್ಯ ಇಲ್ಲ. ಅನಿಕಾ ಅಂಡ್ ಟೀಮ್ ಸ್ಯಾಂಡಲ್ವುಡ್ ನಂಟನ್ನ ಬಾಯ್ಬಿಡ್ತಿದ್ದು ಶೀಘ್ರದಲ್ಲೇ ಅವರ ಹೆಸರು ಕೂಡ ಹೊರಬೀಳಲಿದೆ. ನಶೆಯ ಜಾಲದಲ್ಲಿ ಬಿದ್ದು ತೇಲಾಡ್ತಿರೋ ಸ್ಯಾಂಡಲ್ವುಡ್ ಸ್ಟಾರ್ಸ್ ನ ಮತ್ತೊಂದು ಮಾಯಾಜಾಲ ಈ ಮೂಲಕ ಜಗಜ್ಜಾಹೀರಾಗಿದೆ. ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು. ಹಾಗಿದ್ರೆ ಸಿನಿಮಾ ರಂಗಕ್ಕೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದ ಈ ಜಾಲದ ಬೇರ್ ಯಾವುದು? ಬೆಂಗಳೂರಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಬಾಹು ಚಾಚಿರೋ ದಂಧೆಕೋರರು ಹೇಗೆ ಡ್ರಗ್ಸ್ ತರಿಸ್ತಾ ಇದ್ರು? ಹೇಗದು ಸಿಲಿಕಾನ್ ಸಿಟಿ ಪ್ರತಿಷ್ಠಿತರ ಮನೆ ಸೇರ್ತಾ ಇತ್ತು? ಇದೆಲ್ಲದರ ಬಗ್ಗೆ ಕಣ್ಣಾಡಿಸಿದ್ರೆ ಈಗ ಸಿಕ್ಕಿರೋ 3 ಹಿಂದೆ 30ಕ್ಕೂ ಹೆಚ್ಚು ಮಂದಿ ಇದ್ದಾರೆ. ಫಾರಿನ್ ಟು ಬೆಂಗಳೂರಿನ ಡ್ರಗ್ಸ್ ಜಾಲ ಬೃಹತ್ತಾಗಿದೆ. ಸಾವಿರವಲ್ಲ, ಲಕ್ಷವಲ್ಲ, ಬರೋಬ್ಬರಿ 2 ಕೋಟಿ ಮೌಲ್ಯದ ಡ್ರಗ್ಸ್. ಬಡ್ಡೆ ಹುಡುಗರಿಂದ ಹಿಡಿದು ಥಳಕು ಬಳಕಿನ ಸಿನಿಮಾ ಲೋಕದವರೆಗೂ ಬೇರು ಹರಡಿರೋ ಬೃಹತ್ ಜಾಲ.
ಕಿಂಗ್ ಪಿನ್ ಅನಿಕಾ ಸೇರಿ ಮೂವರನ್ನ ಬಂಧಿಸಿರೋ ಎನ್ಸಿಬಿ ನಶೆಯಲ್ಲಿ ತೇಲಾಡ್ತಿರೋ ಸತ್ಯವನ್ನ ಹೊರಗೆಳಿತಿದೆ. ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಸಪ್ಲೈ ಆಗ್ತಿದ್ದು ಹೇಗೆ, ನಟ ನಟಿಯರ ಸಂಗೀತ ನಿರ್ದೇಶಕರ ಮನೆ ಬಾಗಿಲನ್ನ ಮಾದಕ ವಸ್ತು ತಲುಪ್ತಿದ್ದು ಹೇಗೆ ಅನ್ನೋದನ್ನ ಜಾಲಾಡ್ತಿದ್ದಾರೆ. ಆದರೆ ಇಲ್ಲಿ ಸಿಕ್ಕಿಬಿದ್ದಿರೋ ಮೂವರ ಹಿಂದೆ ಯಾರ್ಯಾರೆಲ್ಲ ಇದ್ದಾರೆ, ಮಹಾನಗರಿ ಬೆಂಗಳೂರಿಗೆ ಯಾವ ದಾರಿಯಲ್ಲಿ ಡ್ರಗ್ಸ್ ಸೇರಿದೆ ಅಂತ ನೋಡಿದ್ರೆ ಈ ಮೂವರ ಹಿಂದಿನ ಜಾಲ ಬೃಹತ್ತಾಗೇ ಇದೆ. ರೆಹಮಾನ್ ಎಂಬಾತನ ಹೆಸರಲ್ಲಿ ಡ್ರಗ್ಸ್ ಪಾರ್ಸಲ್, ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ಗೊಂಬೆ ಪೂರೈಕೆ. ಗಾರ್ಡನ್ ಸಿಟಿ ಬೆಂಗಳೂರಿಗೆ ಬರ್ತಿದ್ದ ಡ್ರಗ್ಸ್ ಮೂಲ ಜರ್ಮನಿ ಮತ್ತು ಬೆಲ್ಜಿಯಂದು. ಜರ್ಮನಿ, ಬೆಲ್ಜಿಯಂ ದೇಶಗಳಿಂದ ಬರ್ತಿದ್ದ ಡ್ರಗ್ಸ್ ನ ಡಾರ್ಕ್ ವೆಬ್ ಮೂಲಕ ಬುಕ್ ಮಾಡ್ತಿದ್ರು. ಬಿಟ್ಕಾಯಿನ್ ಮೂಲಕ ಡ್ರಗ್ಸ್ ಹಣ ಸಂದಾಯವಾಗ್ತಿತ್ತು. ಮಕ್ಕಳ ಆಟಿಕೆ ವಸ್ತುಗಳಲ್ಲಿ ಡ್ರಗ್ಸ್ ಪಾರ್ಸಲ್ ಆಗ್ತಿತ್ತು. ರೆಹಮಾನ್ ಎಂಬಾತನ ಹೆಸರಲ್ಲಿ ಬುಕ್ ಆದ ಪಾರ್ಸಲ್ ಬೆಂಗಳೂರಿನ ಅಂತಾರಾಷ್ಟ್ರೀಯ ಕಚೇರಿಗೆ ಬರ್ತಿತ್ತು. ಬೆಂಗಳೂರಲ್ಲಿದ್ದ ಕಿಂಗ್ ಪಿನ್ ಅನಿಕಾಗೆ ರೆಹಮಾನ್ ಎಂಬಾತ ಡ್ರಗ್ಸ್ ನೀಡ್ತಿದ್ದ. ಈ ಡ್ರಗ್ಸ್ ನ ಗೊಂಬೆಯಲ್ಲಿಟ್ಟು ಸಪ್ಲೈ ಮಾಡ್ತಿದ್ಲು ಅನಿಕಾ. ಈ ಮೂಲಕ ಡ್ರಗ್ಸ್ ಸ್ಯಾಂಡಲ್ವುಡ್ ಸ್ಟಾರ್ಸ್ಗೆ ಬೊಂಬೆಗಳ ರೂಪದಲ್ಲಿ ತಲುಪ್ತಿತ್ತು. ಅನಿಕಾಗೆ ಡ್ರಗ್ಸ್ ಸಪ್ಲೈ ಮಾಡ್ತಿದ್ದ ರೆಹಮಾನ್ ತಲೆ ಮರೆಸಿಕೊಂಡಿದ್ದು ಎನ್ಸಿಬಿ ಶೋಧ ಮಾಡ್ತಿದೆ. ತಲೆ ಮರೆಸಿಕೊಂಡಿರುವ ರೆಹಮಾನ್ ಯಾರು? ಅನಿಕಾಗೂ ರೆಹಮಾನ್ಗೂ ಇರೋ ನಂಟೇನು? ಜರ್ಮನಿ, ಬೆಲ್ಜಿಯಂನಿಂದ ಬೆಂಗಳೂರಿಗೆ ಬರ್ತಿದ್ದ ಡ್ರಗ್ಸ್ ನ ಅನಿಕಾ ದೊಡ್ಡ ಗುಬ್ಬಿಯಲ್ಲಿರೋ ತನ್ನ ಅಪಾರ್ಟ್ಮೆಂಟ್ ನಿಂದ ಸಪ್ಲೈ ಮಾಡ್ತಿದ್ಲು. ಎಷ್ಟು ದಿನ ನಳೆಯ ಲೋಕ ಸೃಷ್ಟಿಸಿದ್ದ ಕಿಂಗ್ ಪಿನ್ ತಗಲಾಕೊಂಡಿದ್ ಹೇಗೆ ಅಂತ ನೋಡಿದ್ರೆ ಬಯಲಾಗೋದು ರೆಹಮಾನ್ ಮತ್ತು ಅನಿಕಾಗಿರೋ ಗಟ್ಟಿ ಮೇಳದ ಸಂಬಂಧ. ಬ್ರಸೆಲ್ಸ್ ನಿಂದ ಬಂದಿದ್ದ 159 ಗ್ರಾಂ ತೂಕದ ಕೊರಿಯರ್ನ ಇಂಟರ್ನ್ಯಾಷನಲ್ ಪೋಸ್ಟ್ ಆಫೀಸ್ನಲ್ಲಿ ಪರಿಶೀಲನೆ ಮಾಡಲಾಯಿತು. ಈ ವೇಳೆ ಅನುಮಾನ ಬಂದು ಪರಿಶೀಲಿಸಿದಾಗ ಡ್ರಗ್ ಇರೋದು ಪತ್ತೆಯಾಯಿತು. ತಕ್ಷಣ ಎನ್ಸಿಬಿಗೆ ಮಾಹಿತಿ ನೀಡುತ್ತಿದ್ದಂತೆ ಅಧಿಕಾರಿಗಳು ತನಿಖೆಗಿಳಿದ್ರು. ಮೊದಲಿಗೆ ರೆಹಮಾನ್ ಎಂಬ ವಿದೇಶಿ ಪ್ರಜೆಯನ್ನ ಮುಂಬೈನಲ್ಲಿ ಅರೆಸ್ಟ್ ಮಾಡಲಾಯಿತು. ರೆಹಮಾನ್ ಮಾಹಿತಿ ಹಿನ್ನೆಲೆ ಮೂವರನ್ನ ಅರೆಸ್ಟ್ ಮಾಡಿದ್ದ ಎನ್ಸಿಬಿ ತನಿಖೆ ಚುರುಕುಗೊಳಿಸಿತು. ಬಂಧಿತರ ಮಾಹಿತಿ ಮೇಲೆ ಬೆಂಗಳೂರಿನ ಕಲ್ಯಾಣ ನಗರದ ಅಪಾರ್ಟ್ಮೆಂಟ್ನಲ್ಲಿ ಅನೂಪ್ನನ್ನ ಬಂಧಿಸಿದ್ರು. ಕೊಚ್ಚಿ ಮೂಲದ ಡ್ರಗ್ಸ್ ಡೀಲರ್ ಅನೂಪ್ ಬಂಧನ ಬೆನ್ನಲ್ಲೇ ರಾಜೇಶ್ ರವಿಚಂದ್ರನ್ ವಶಕ್ಕೆ ಪಡೆದ್ರು. ನಂತರ ಅನಿಕಾಳನ್ನ ಬಂಧಿಸಲಾಯಿತು. ಈ ವೇಳೆ ಅನಿಕಾ ಮುಂಬೈನಲ್ಲಿದ್ದ ರೆಹಮಾನ್ನ ಪತ್ನಿ ಅನ್ನೋದು ಬಯಲಾಯಿತು. ವಿಚಾರಣೆ ವೇಳೆ ಅನಿಕಾ ಸ್ಯಾಂಡಲ್ವುಡ್ ಸ್ಟಾರ್ಸ್ಗೆ ಡ್ರಗ್ಸ್ ಸಪ್ಲೈ ಮಾಡಿದ್ದಾಗಿ ಬಾಯ್ಬಿಟ್ಟಿದ್ದಾಳೆ. ಆದ್ರೆ ಅನಿಕಾ ಯಾರ್ಯಾರಿಗೆ ಸಪ್ಲೈ ಮಾಡ್ತಿದ್ಲು, ಅನಿಕಾಳಿಂದ ಡ್ರಗ್ಸ್ ಪಡೆದಿರೋರು ಯಾರ್ಯಾರು ಅನ್ನೋದ್ರ ಬಗ್ಗೆ ಎನ್ಸಿಬಿ ಶೋಧನೆಗಿಳಿದಿದೆ. ಸಿಬಿಐ ಹೆಸರು ಹೇಳಿ ಎನ್ಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ರ. ಇಡೀ ಡ್ರಗ್ಸ್ ದಂಧೆಯ ದೊಡ್ಡ ಗುಬ್ಬಿಯಲ್ಲಿ ಅನಿಕಾ ವಾಸವಾಗಿದ್ದ ಅಪಾರ್ಟ್ಮೆಂಟೇ ಕೇಂದ್ರವಾಗಿತ್ತು. ಎನ್ಸಿಬಿ ಅಧಿಕಾರಿಗಳು ಸಿಬಿಐ ಅಂತ ಹೇಳ್ಕೊಂಡು ಅನಿಕಾ ಫ್ಲಾಟ್ ಮೇಲೆ ದಾಳಿ ಮಾಡಿದ್ರ ಅನ್ನೋದು ಕುತೂಹಲ. ಯಾಕಂದ್ರೆ ಆಗಸ್ಟ್ 21ರಂದು ಸಿಬಿಐ ಅಧಿಕಾರಿ ಈ ಅಪಾರ್ಟ್ಮೆಂಟ್ಗೆ ಬಂದಿದ್ರು. ಅಂದು ಸಿಬಿಐ ಅಧಿಕಾರಿಗಳು ಒಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ನ್ಯೂಸ್ 18 ಕನ್ನಡಕ್ಕೆ ಅಪಾರ್ಟ್ಮೆಂಟ್ನ ಸದಸ್ಯರೊಬ್ಬರು ಹೇಳಿದ್ದಾರೆ. ಸದ್ಯ ಸ್ಯಾಂಡಲ್ವುಡ್ ನಟ ನಟಿಯರು, ಸಂಗೀತಗಾರರೇ ಅನಿಕಾ ಡ್ರಗ್ಸ್ ಜಾಲದಲ್ಲಿ ಗ್ರಾಹಕರು. ಅನಿಕಾ ಬಾಯ್ಬಿಟ್ಟ ಮಾಹಿತಿಯಲ್ಲಿ ಈ ಸ್ಫೋಟಕ ರಹಸ್ಯ ಬಯಲಾಗಿದೆ. ಸದ್ಯ ಬಂಧಿತ ಆರೋಪಿಗಳಿಂದ ಸ್ಯಾಂಡಲ್ವುಡ್ನಲ್ಲಿರುವ ನಶೆಯ ರಾಜಾರಾಣಿ ಯಾರು ಅನ್ನೋ ಸತ್ಯ ಹೊರಬರಬೇಕಿದೆ. ಮಂಜುನಾಥ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಒಂದ್ ಕಡೆ 2 ಕೋಟಿ ಮೌಲ್ಯದ ಡ್ರಗ್ಸ್ ಸಿಕ್ಕಿದೆ. ಸ್ಯಾಂಡಲ್ವುಡ್ನಲ್ಲಿನ ನಶೆ ಬಗ್ಗೆ ಎನ್ಸಿಬಿ ತನಿಖೆ ಮಾಡ್ತಾ ಇದೆ. ಮತ್ತೊಂದ್ ಕಡೆ ಸಿಸಿಬಿ ಗಾಂಜಾ ದಂಧೆಯನ್ನ ಬಯಲು ಮಾಡಿದೆ. ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ದಂಧೆ ಲಿಂಕ್ ಇರೋಷ್ಟೇ ರೋಚಕ ತಿರುವು ಈ ಕೇಸ್ಗಿದೆ. ಯಾಕಂದ್ರೆ ಬೆಂಗಳೂರಿನ ಗಲಭೆ ಕೇಸ್ಗೂ ಗಾಂಜಾ ದಂಧೆಗೂ ಲಿಂಕ್ ಇದೆ. ಖುದ್ದು ಪೊಲೀಸ್ ಕಮಿಷನರೇ ಈ ಸ್ಫೋಟಕ ಸುದ್ದಿಯನ್ನ ಹೊರಹಾಕಿದ್ದಾರೆ. 20 ದಿವಸ ಹಿಂದೆ ಕೆಲವು ಕಡೆ ನಡೆದಿರೋ ಘಟನೆಯಲ್ಲಿ ಕೂಡ ಈ ಗಾಂಜಾದ ಕೂಡ ಅದರಲ್ಲಿ ಪ್ರಭಾವ ಇತ್ತು. ಮೂರು ಏರಿಯಾ ಹೊತ್ತಿ ಉರಿಯುವಂತೆ ಮಾಡಿದ ಗಲಭೆ ಹಿಂದೆ ಇತ್ತ ಗಾಂಜಾ ಗಮ್ಮತ್ತು. ನಶೆಯ ನಿಶೆಯಲ್ಲಿ ಕಲ್ಲು ತೂರಿ ಪುಂಡಾಟ ನಡೆಸಿದ್ರ ಪುಂಡರು.
ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗಲಭೆ ಹಿಂದೆ ಮಾದಕ ವಸ್ತುವಿನ ಘಾಟು ಜೋರಾಗಿದೆ. ಖಾಕಿ ತನಿಖೆಗೆ ಗಾಂಜಾ ಗಮ್ಮತ್ತು ಹೊಸ ತಿರುವನ್ನ ಕೊಟ್ಟಿದೆ. ಡಿಜೆ ಹಳ್ಳಿ ಕೆಜಿ ಹಳ್ಳಿ ಗಲಭೆ ಹಿಂದೆ ಗಾಂಜಾ ಗಮ್ಮತ್ತು. ಮಾದಕ ವಸ್ತು ಸೇವಿಸಿ ಗಲಭೆ ಮಾಡಿದ್ರ ಪುಂಡರು? ಎಸ್, ಇಡೀ ದೇಶವೇ ಬೆಂಗಳೂರು ಕಡೆ ತಿರುಗಿ ನೋಡುವಂತೆ ಮಾಡಿದ ಡಿಜೆ ಹಳ್ಳಿ ಕೆಜಿ ಹಳ್ಳಿ ಮತ್ತು ಶಾಸಕರ ಮನೆ ಧ್ವಂಸ ಪ್ರಕರಣ ಹೊಸ ತಿರುವನ್ನ ಪಡ್ಕೊಂಡಿದೆ. 3 ಸ್ಥಳಗಳಲ್ಲಿ ಪುಂಡರು ಗಲಭೆ ಮಾಡೋದಕ್ಕೆ ಪ್ರಮುಖ ಕಾರಣ ಗಾಂಜಾ ಘಾಟು ಎನ್ನಲಾಗಿದೆ. ಗಲಭೆ ಹಿಂದೆ ಮಾದಕ ವ್ಯಸನಿಗಳ ಕೈವಾಡ ಇರೋ ಬಗ್ಗೆ ನಗರ ಪೊಲೀಸ್ ಆಯುಕ್ತ ಕಮಲ್ ಪಂತ್ ಸುಳಿವನ್ನ ಕೊಟ್ಟಿದ್ದಾರೆ. 15-20 ದಿವಸ ಹಿಂದೆ ಕೆಲವು ಕಡೆ ನಡೆದಿರೋ ಘಟನೆಯಲ್ಲಿ ಕೂಡ ಈ ಗಾಂಜಾದ ಕೂಡ ಅದರಲ್ಲಿ ಪ್ರಭಾವ ಇತ್ತು. ನಮ್ಮ ಸರ್ಕಾರದಿಂದ ಮಾನ್ಯ ಗೃಹ ಸಚಿವರು ಕೂಡ ಸರ್ಕಾರ ಕೂಡ ಈ ಗಾಂಜಾ ಬಗ್ಗೆ ಝೀರೋ ಟಾಲರೆನ್ಸ್ ಅಂತ ಇರಬೇಕು ಅಂತ ಒಂದು ನಿರ್ದೇಶನವನ್ನು ನೀಡಿದ್ದಾರೆ. 1 ಕೋಟಿ ಮೌಲ್ಯದ 204 ಕೆಜಿ ಗಾಂಜಾ ಪತ್ತೆ. ಸಿಸಿಬಿ ಬಲೆಗೆ ಬಿದ್ದ 3 ಡ್ರಗ್ಸ್ ಪೆಡ್ಲರ್ಸ್. ಆಗಸ್ಟ್ 11ರ ರಾತ್ರಿ ಬೆಂಗಳೂರಿನ 3 ಏರಿಯಾ ಹೊತ್ತಿ ಉರಿದಿತ್ತು. ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಮನೆ, ಡಿಜೆಹಳ್ಳಿ ಪೊಲೀಸ್ ಠಾಣೆ ಸುಟ್ಟು ಬೂದಿಯಾಗಿತ್ತು. ಈ ಗಲಭೆಯಲ್ಲಿ ಪುಂಡ ಯುವಕರು ಗಾಂಜಾ ಮಾದಕ ವಸ್ತುಗಳನ್ನು ಸೇವಿಸಿ ದುಷ್ಕೃತ್ಯಕ್ಕೆ ಮುಂದಾಗಿದ್ರು ಅನ್ನೋ ಮಾತು ಬೆಂಕಿಯೊಳಗಿನ ಬೂದಿಯಲ್ಲಿ ರಹಸ್ಯವಾಗಿತ್ತು. ಈ ಬಗ್ಗೆ ತನಿಖೆ ನಡೆಸ್ತಾ ಇದ್ದ ಬೆನ್ನಲ್ಲೇ ಸಿಲಿಕಾನ್ ಸಿಟಿಯಲ್ಲಿ 1 ಕೋಟಿ ಮೌಲ್ಯದ 204 ಕೆಜಿ ಗಾಂಜಾ ಸಿಕ್ಕಿದೆ. ಟ್ಯಾಂಕರ್ನಲ್ಲಿ ಗಾಂಜಾ ತುಂಬಿಕೊಂಡು ಆಂಧ್ರದ ಗೋದಾವರಿಯಿಂದ ಮೈಸೂರು ಕಡೆಗೆ ಹೊರಟಿದ್ದ 3ರನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಸಮೀರ್, ಕೈಸರ್ ಪಾಷಾ, ಇಸ್ಮಾಯಿಲ್ ಬಂಧಿತರು. ಇದರಲ್ಲಿ ಕೈಸರ್ ಪಾಷಾ ಮೈಸೂರು ಪಾಲಿಕೆ ಚುನಾವಣೆಯಲ್ಲಿ ಸೋತ ಅಭ್ಯರ್ಥಿಯಾಗಿದ್ದ ಅನ್ನೋದು ಬೆಚ್ಚಿ ಬೀಳಿಸೋ ಅಂಶ. ಈತನೇ ಈ ಡ್ರಗ್ಸ್ ಜಾಲದ ಕಿಂಗ್ ಪೇನ್. 15-20 ದಿವಸದಿಂದ ಈ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಸತತವಾಗಿ ಅವರಿಗೆ ಫಾಲೋ ಮಾಡಿ ಡಕಾಯಿತರ ಮಾಡಿಕೊಂಡು ಆಮೇಲೆ ಕೊನೆಗೆ ನಿನ್ನೆ ಅವರಿಗೆ ಅರೆಸ್ಟ್ ಮಾಡಿದರು. 3 ಜನ ನಮ್ಮ ರಾಜ್ಯದವರು ಈ ಗಾಂಜಾವನ್ನು ಈಸ್ಟ್ ಗೋದಾವರಿಯಿಂದ ತರ್ತಾಯಿದ್ರು. ಟ್ಯಾಂಕರ್ಲಿ ಅಳಗಿ ಅಲ್ಲಿ ಮುಚ್ಚಾಕಿ ಅಲ್ಲಿಂದ ಅದನ್ನು ತರ್ತಾಯಿದ್ರು. ಇಲ್ಲಿ ಬಂದಾದ್ಮೇಲೆ ಲೋಕಲ್ ಆಗಿ ಅವರ ಕಾಂಟ್ಯಾಕ್ಟ್ ಮುಖಾಂತರ ಎಲ್ಲ ಕಡೆ ಸರಬರಾಜು ಮಾಡ್ತಾ ಇದ್ರು. ಸದ್ಯ ಬಂಧಿತ 3ರ ಜಾಲ ಬೃಹತ್ ಆಗಿದ್ದು ಸಿಸಿಬಿ ಸಮಗ್ರ ತನಿಖೆ ಮಾಡ್ತಾ ಇದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಬೆಂಗಳೂರು ಗಲಭೆ ಕೇಸ್ನ ತನಿಖೆ ಎಲ್ಲಿ ತನಕ ಬಂದಿದೆ ಮಾಹಿತಿ ಕೊಡ್ತೀವಿ. ಬ್ರೇಕ್ ಆಗುತ್ತೆ. ವೆಲ್ಕಮ್ ಬ್ಯಾಕ್. ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡಿದ ಬೆಂಗಳೂರು ಗಲಭೆ ಕೇಸ್ ತನಿಖೆ ಆರಂಭವಾಗಿದೆ. ಕಾಂಗ್ರೆಸ್ ಬಿಜೆಪಿ ಪಕ್ಷಗಳ ಆಂತರಿಕ ತನಿಖೆ ನಡುವೆ ಸರ್ಕಾರದಿಂದ ಅಧಿಕೃತ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ. ಬೂದಿಯಲ್ಲಿ ಹುದುಗಿರುವಂತ ಸತ್ಯ ಹೊರಬರುತ್ತಾ ಅನ್ನೋ ಕುತೂಹಲ ದುಪ್ಪಟ್ಟಾಗಿದೆ. ಈ ಮಧ್ಯೆ ವಿಚಾರಣೆಯಲ್ಲಿ ಆರೋಪಿಗಳು ಹೊಸ ರಾಗ ತೆಗೆದಿದ್ದಾರೆ. ಬೆಂಗಳೂರು ಗಲಭೆ ಕೇಸ್ ತನಿಖೆ ಶುರು. ಮ್ಯಾಜಿಸ್ಟ್ರೇಟ್ ತನಿಖೆ ಆರಂಭಿಸಿದ ಡಿಸಿ. ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ನ ಒಂದು ಗೈಡ್ಲೈನ್ಸ್ ಪ್ರಕಾರ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮುಖಾಂತರ ಇದು ತನಿಖೆ ಮಾಡುವಂತ ತೀರ್ಮಾನವನ್ನು ಮಾಡಿದೆ. ಮಿಸ್ಟರ್ ಪೊಲೀಸ್ ಕಮಿಷನರ್, we will not allow you to be a terrorist. You don't try to become an agent of this BJP government. ಫೇಸ್ಬುಕ್ ಪೋಸ್ಟ್ ನಿಂದ ಆರಂಭವಾದ ಕಿಚ್ಚು 3 ಏರಿಯಾಕ್ಕೆ ಜ್ವಾಲೆ ಹೊತ್ತಿಸಿತ್ತು. ಬಳಿಕ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಸಮರದ ಟ್ವಿಸ್ಟ್ ಪಡಿತು. ಸರ್ಕಾರ ವರ್ಸಸ್ ವಿಪಕ್ಷ ಎಂಬಂತೆ ಬಿಂಬಿತವಾದ ಗಲಭೆ ಕೇಸ್ನಲ್ಲಿ ಕಾಂಗ್ರೆಸ್ ಸತ್ಯಶೋಧನೆ ಮಾಡುತ್ತಿದೆ. ಹೇಳಿದಂತೆ ಸರ್ಕಾರದಿಂದ ಅಧಿಕೃತವಾಗಿ ಮ್ಯಾಜಿಸ್ಟ್ರೇಟ್ ತನಿಖೆ ಆರಂಭವಾಗಿದೆ. ಬೆಂಗಳೂರು ನಗರ ಜಿಲ್ಲಾ ಡಿಸಿ ಶಿವಮೂರ್ತಿ ನೇತೃತ್ವದ ತಂಡ ತನಿಖೆಯ ಅಖಾಡಕ್ಕಿಳಿದಿದೆ. ಆಗಸ್ಟ್ 11ರಂದು ಹೊತ್ತಿದ ಬೆಂಕಿಯ ಬೂದಿಯಲ್ಲಿ ಹುದುಗಿರೋ ಸತ್ಯ ಹೊರಗೆಳೆಯಲು ಡಿಜೆಹಳ್ಳಿ ಕೆಜಿಹಳ್ಳಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ್ರು. ಈಗಾಗಲೇ ಡಿಜೆಹಳ್ಳಿ ಕೆಜಿಹಳ್ಳಿ ಮತ್ತು ಸಿಸಿಬಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಗಲಭೆ ಸಂಬಂಧ ಇದುವರೆಗಿನ ತನಿಖಾ ಪ್ರಗತಿ ವರದಿಯನ್ನ ಪರಿಶೀಲಿಸಿದ್ರು. ಒಟ್ಟಾರೆಯಾಗಿ 388 ವ್ಯಕ್ತಿಗಳ ಅರೆಸ್ಟ್ ಆಗಿದೆ. ಈ ನಿಮಿತ್ತ 70 FIRಗಳನ್ನು ಬುಕ್ ಮಾಡಲಾಗಿದೆ ಮತ್ತು 6 ಒಟ್ಟಾರೆಯಾಗಿ ಸರ್ಕಾರಿ ಮತ್ತು ಪ್ರೈವೇಟ್ ಬಿಲ್ಡಿಂಗ್ಗಳು 6 ಬಿಲ್ಡಿಂಗ್ಗಳು ಸುಟ್ಟಾಗಿದೆ. ಈ ಎಲ್ಲ ಪ್ರಕರಣಗಳ ಘಟನಾವಳಿಗಳನ್ನು ನಾನು ಪರಿಶೀಲನೆ ಮಾಡಿದ್ದೇನೆ. ಈ ಬಗೆಗೆ ಪಬ್ಲಿಕ್ಸು ಯಾರಾದರೂ ಹೇಳಿಕೆ ಕೊಡುವಂಥವರು, ಸಾಕ್ಷಿಗಳನ್ನು ಹೇಳುವಂಥವರು ಅಥವಾ ತಮ್ಮ ಗ್ರೀವೆನ್ಸಸ್ಗಳನ್ನು ಕೊಡುವಂಥವರು ಜಿಲ್ಲಾಧಿಕಾರಿಗಳ
ಕಚೇರಿಗೆ ಸಲ್ಲಿಸಬಹುದು ಅಥವಾ ಈಗ ಸದ್ಯಕ್ಕೆ ಅವರ ಗ್ರೀವೆನ್ಸಸ್ ಇದ್ರೆ ನನಗೆ ಪತ್ರದ ಮೂಲಕ ಆದರೂ ಅವ್ರು ತಿಳಿಸಬೇಕು ಅನ್ನುವಂತಹ ಪತ್ರಿಕಾ ಪ್ರಕಟಣೆಯನ್ನ ನಾನೀಗಾಗಲೇ ಕೊಟ್ಟಾಗಿದೆ. ಸಾಕ್ಷಿದಾರರು ಧೈರ್ಯವಾಗಿ ಬಂದು ಸಾಕ್ಷಿ ಹೇಳಬಹುದು ಅಂತ ಡಿಸಿ ಹೇಳಿದ್ದಾರೆ. ಆದರೆ ಕೇಸ್ನಲ್ಲಿ ತಗಲಾಕೊಂಡಿರೋ ಕಿಡಿಗೇಡಿಗಳು ತಾವೇನು ಮಾಡೇ ಇಲ್ಲ ಅನ್ನೋ ರೀತಿ ಹೊಸ ಡ್ರಾಮಾ ಮಾಡ್ತಿದ್ದಾರೆ. ಇದರೊಂದಿಗೆ ಪೊಲೀಸರೇ ಬೆಚ್ಚಿ ಬೀಳುವಂತಹ ಸತ್ಯ ಆರೋಪಿಗಳ ಮೊಬೈಲ್ನಲ್ಲಿ ಅಡಗಿವೆ. ಸಮೀವುದ್ದೀನ್ ಮೊಬೈಲ್ನಲ್ಲಿ ಖಾಕಿ ಫೋನ್ ನಂಬರ್. ಪರಪ್ಪನ ಅಗ್ರಹಾರಕ್ಕೆ ಕಾರ್ಪೊರೇಟರ್ ಪತಿ ಖಲೀಂ ಪಾಷಾ. ಗಲಭೆಯ ಹಿಂದೆ ಕೈವಾಡದ ಜೊತೆ ಎಸ್ಡಿಪಿಐ ಸೇರಿದಂತೆ ಉಗ್ರ ಸಂಘಟನೆ ಲಿಂಕ್ ಇದೆ ಅನ್ನೋದು ಹೊಗೆಯಾಡ್ತಿದೆ. ಗಲಭೆಯಲ್ಲಿ ಕಿಡಿ ಹೊತ್ತಿಸಿದ ಸಮೀವುದ್ದೀನ್ ಮೊಬೈಲ್ನಲ್ಲಿ ಹಲವು ಪೊಲೀಸ್ ಅಧಿಕಾರಿಗಳ ನಂಬರ್ ಪತ್ತೆಯಾಗಿದೆ. ಮೊಬೈಲ್ ಪರಿಶೀಲನೆ ವೇಳೆ ತನಿಖಾಧಿಕಾರಿಗಳೇ ಬೆಚ್ಚಿ ಬಿದ್ದಿದ್ದಾರೆ. ಇನ್ಸ್ಪೆಕ್ಟರ್, ಎಸಿಪಿ, ಡಿಸಿಪಿ ಮಟ್ಟದ ಅಧಿಕಾರಿಗಳ ಪರ್ಸನಲ್ ನಂಬರ್ಗಳು ಸಮೀವುದ್ದೀನ್ ಮೊಬೈಲ್ನಲ್ಲಿ ಪತ್ತೆಯಾಗಿವೆ. ಎನ್ಜಿಒ ಕೆಲಸದ ನೆಪದಲ್ಲಿ ಹಲವು ಬಾರಿ ಬೆಂಗಳೂರು ಕಮಿಷನರ್ ಕಚೇರಿಗೂ ಸಮೀವುದ್ದೀನ್ ಭೇಟಿ ನೀಡಿದ್ದ. ಮತ್ತೊಂದೆಡೆ ಎಸ್ಡಿಪಿಐ ಮುಖಂಡ ಮುಜಾಮಿಲ್ ಹಾಗೂ ನಾಗಾವರ ಕಾರ್ಪೊರೇಟರ್ ಪತಿ ಖಲೀಂ ಪಾಷಾ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಗಲಭೆಯಲ್ಲಿ ಇವರ ಕೈವಾಡದ ಬಗ್ಗೆ ಸಿಸಿಬಿ ತನಿಖೆ ಮಾಡ್ತಿತ್ತು. ವಿಚಾರಣೆಯಲ್ಲಿ ಖಲೀಂ ಪಾಷಾ ತಾನು ಗಲಭೆ ಸ್ಥಳಕ್ಕೆ ಬಂದೇ ಇರಲಿಲ್ಲ, ಅತ್ತೆ ಮನೆಯಲ್ಲಿ ಇದ್ದೇ, ಗಲಾಟೆ ಆಗಿದೆ ಎಂದು ವಿಚಾರ ತಿಳಿತು. ನಂತರ ತಾನು ಪೊಲೀಸ್ ಠಾಣೆ ಬಳಿ ಬಂದಿದ್ದೆ ಎಂದಿದ್ದಾನಂತೆ. ಆರೋಪಿ ಮುಜಾಮಿಲ್ ಸಹ ತಾನು ಏನೂ ತಪ್ಪೇ ಮಾಡಿಲ್ಲ, ನಾವು ದೂರು ನೀಡಲು ಬಂದಿದ್ದು ಅಷ್ಟೇ, ಗಲಾಟೆ ಮಾಡಲು ಮುಂದಾದವರಿಗೆ ಶಾಂತಿಯುತವಾಗಿ ವರ್ತಿಸುವಂತೆ ಹೇಳಿದ್ದೆ ಅಂತ ಹೊಸ ರಾಗ ತೆಗೆದಿದ್ದಾನೆ. ಸದ್ಯ ಇಬ್ಬರ ಮೊಬೈಲ್ಗಳನ್ನು ವಶಕ್ಕೆ ಪಡೆದಿರುವ ಸಿಸಿಬಿ ಟೆಕ್ನಿಕಲ್ ಲ್ಯಾಬ್ಗೆ ರವಾನಿಸಿದ್ದಾರೆ. ಗಲಭೆ ಬೆಂಕಿ ಆರಿಸಿದ್ನಂತೆ ಆರೋಪಿ. ಹೀಗಂತ ಸಿಸಿಬಿ ಕಸ್ಟಡಿಯಲ್ಲಿದ್ದ ಆರೋಪಿ ಸಿದ್ದಿಕ್ ಹೇಳಿದ್ದಾನೆ. ಸಾರ್, ಗಲಾಟೆಯಲ್ಲಿ ಬೆಂಕಿ ಆರಿಸಿದವನು ನಾನೇ, ನೀರು ತಂದು ಬೆಂಕಿ ಆರಿಸೋ ಕೆಲಸ ಮಾಡ್ತಿದ್ದೆ ಸಾರ್ ಅಂತ ಹೇಳಿದ್ದಾನೆ. ಮತ್ತೊಬ್ಬ ಆರೋಪಿ ಜೈದ್ ಪ್ರಕರಣಕ್ಕೂ ನನಗೂ ಸಂಬಂಧವೇ ಇಲ್ಲ ಅಂತಿದ್ದಾನಂತೆ. ಸಿಸಿಬಿ ವಶದಲ್ಲಿದ್ದ ಇವರ ಕಸ್ಟಡಿ ಮುಗಿದಿದ್ದು ಇಬ್ರು ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಮುನಿರಾಜು ಜೊತೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ. ಮತ್ತಷ್ಟು ಸುದ್ದಿ ಬೇಕಾದ ಕೇಳರಿಯದ ರೀತಿಯಲ್ಲಿ ಕೊರೋನಾ ಸೋಂಕು ಮತ್ತು ಸಾವು ದಾಖಲಾಗಿದೆ. ಇವತ್ತು ಬರೋಬ್ಬರಿ 9,386 ಮಂದಿಗೆ ಸೋಂಕು ತಗುಲಿದೆ. ಇದರೊಂದಿಗೆ ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ 3,09,792ಕ್ಕೆ ಏರಿಕೆಯಾಗಿದೆ. ಇವತ್ತು ಒಂದೇ ದಿನ ಬರೋಬ್ಬರಿ 141 ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ. ಇದರೊಂದಿಗೆ ರಾಜ್ಯದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 5,232ಕ್ಕೆ ಏರಿಕೆ ಆಗಿದೆ. ಇವತ್ತು 7,866 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ. ಇದುವರೆಗೂ ರಾಜ್ಯದಲ್ಲಿ ಡಿಸ್ಚಾರ್ಜ್ ಆದವರ ಸಂಖ್ಯೆ 2,10,554ಕ್ಕೆ ಏರಿಕೆಯಾಗಿದೆ. ಇನ್ನು 84,987 ಆಕ್ಟಿವ್ ಕೇಸಸ್ಗಳಿದ್ರೆ ಇದರಲ್ಲಿ 747 ಮಂದಿ ಐಸಿಯುನಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನು ಬೆಂಗಳೂರಲ್ಲಿ ಇವತ್ತು 3,357 ಮಂದಿಗೆ ಸೋಂಕು ಹರಡಿದೆ. ಮಹಾನಗರಿಯಲ್ಲಿ ಸೋಂಕಿನ ಸಂಖ್ಯೆ 1,18,728ಕ್ಕೆ ಏರಿಕೆಯಾಗಿದೆ. ಇವತ್ತು ಬೆಂಗಳೂರಲ್ಲಿ ಬರೋಬ್ಬರಿ 59 ಮಂದಿ ಸಾವನ್ನಪ್ಪಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 1,845 ಆಗಿದೆ. ಇನ್ನು ಬೆಂಗಳೂರಲ್ಲಿ 1,538 ಮಂದಿ ಡಿಸ್ಚಾರ್ಜ್ ಆಗಿದ್ದಾರೆ. ಇದುವರೆಗೂ ನಗರದಲ್ಲಿ 74,901 ಮಂದಿ ಡಿಸ್ಚಾರ್ಜ್ ಆದಂತೆ ಆಗಿದೆ. ಆಸ್ಪತ್ರೆಯಲ್ಲಿ 35,430 ಮಂದಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಐಸಿಯುನಲ್ಲಿನ 751 ಸೋಂಕಿತರ ಪೈಕಿ 327 ಮಂದಿ ಬೆಂಗಳೂರಿನ ಸೋಂಕಿತರೇ ಇದ್ದಾರೆ. ಸೆಪ್ಟೆಂಬರ್ನಿಂದ ಅನ್ಲಾಕ್ 4 ಆರಂಭ. ಅನ್ಲಾಕ್ 4ರಲ್ಲಿ ಮೆಟ್ರೋ ಸಂಚಾರಕ್ಕೆ ಗ್ರೀನ್ ಸಿಗ್ನಲ್ ಸಿಗುವಂತ ಸಾಧ್ಯತೆ ಇದೆ. ಈ ಬಗ್ಗೆ ಸಿಎಂ ಯಡಿಯೂರಪ್ಪ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುನ್ನೆಚ್ಚರಿಕೆ ಕೈಗೊಂಡು ಮೆಟ್ರೋ ಸಂಚಾರ ಆರಂಭ ಮಾಡಲಾಗುತ್ತೆ ಅಂತ ಸಿಎಂ ಹೇಳಿದ್ದಾರೆ. ಈಗಾಗಲೇ ಬಿಎಂಆರ್ಸಿಎಲ್ ಇದಕ್ಕಾಗಿ ಸಿದ್ಧತೆ ಕೂಡ ಮಾಡಿಕೊಂಡಿದೆ. ಮಾರ್ಗಸೂಚಿ ಪ್ರಕಾರ ಮೆಟ್ರೋ ಓಡಿಸೋದಕ್ಕೆ ರೆಡಿಯಾಗಿದ್ದು ಕೇಂದ್ರದ ಹಸಿರು ನಿಶಾನೆಗಾಗಿ ಕಾಯ್ತಾ ಇದೆ ಬಿಎಂಆರ್ಸಿಎಲ್. ಎಲ್ಲ ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡು ನಮ್ಮ ಮೆಟ್ರೋ ಸೇವೆಯನ್ನು ಶೀಘ್ರವೇ ಪ್ರಾರಂಭ ಮಾಡಲಾಗುತ್ತೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಬದ್ಧವಾಗಿದೆ ಎಂದು ಈ ಸಂದರ್ಭದಲ್ಲಿ ಹೇಳ್ತಾ ತೋಟಕ್ಕೆ ಹೋಗ್ತಾ ಇದ್ದ ಮಹಿಳೆಯ ಮಾಂಗಲ್ಯ ಸರ ಕಿತ್ತು ಪರಾರಿ ಆಗ್ತಾ ಇದ್ದವನಿಗೆ ಸಖತ್ತಾಗಿ ಗೂಸ ಬಿದ್ದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿಯಲ್ಲಿ ಘಟನೆ ನಡೆದಿರೋದು. ಸಿಕ್ಬಿದ್ದ ಸರಗಳನ್ನ ಕಂಬಕ್ಕೆ ಕಟ್ಟಿ ಗ್ರಾಮಸ್ಥರು ಥಳಿಸಿದ್ದಾರೆ. ಈ ತರ ಕೆಲಸ
ಇಂಡಿಯಾ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಹಾಗೆಯೇ ಬಾಲಿವುಡ್ ನಟಿ ಅನುಷ್ಕಾ ಶರ್ಮಾ ದಂಪತಿ ಮಗುವಿನ ನಿರೀಕ್ಷೆಯಲ್ಲಿದೆ. ಈ ಖುಷಿಯನ್ನ ಅನುಷ್ಕಾ ಶರ್ಮಾ ಟ್ವೀಟ್ ಮಾಡಿ ತಿಳಿಸಿದ್ದಾರೆ. ನಾವಿನ್ನು ಮೂವರು ಜನವರಿ 2021ಕ್ಕೆ ಹೊಸ ಸದಸ್ಯ ಬರಲಿದ್ದಾರೆ ಎಂಬ ಶೀರ್ಷಿಕೆಯೊಂದಿಗೆ ಅನುಷ್ಕಾ ವಿರಾಟ್ ಕೊಹ್ಲಿಯೊಂದಿನ ಫೋಟೋವನ್ನ ಟ್ವೀಟ್ ಮಾಡಿದ್ದಾರೆ. ಇದೇ ಶೀರ್ಷಿಕೆ ಮತ್ತು ಫೋಟೋವನ್ನ ವಿರಾಟ್ ಕೊಹ್ಲಿ ಟ್ವಿಟರ್, ಫೇಸ್ಬುಕ್ ಪೇಜ್ನಲ್ಲಿ ಹಂಚಿಕೊಂಡಿದ್ದಾರೆ. 2017 ಡಿಸೆಂಬರ್ನಲ್ಲಿ ಕೊಹ್ಲಿ ಅನುಷ್ಕಾ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿತ್ತು. ಇನ್ನು ವಿರಾಟ್ ಕೊಹ್ಲಿ ಅನುಷ್ಕಾ ಶರ್ಮಾ ದಂಪತಿಗೆ ಆರ್ಸಿಬಿ ತಂಡ ಟ್ವಿಟರ್ನಲ್ಲಿ ಶುಭ ಹಾರೈಸಿದೆ. ಇದು ಇವತ್ತಿನ ಸೂಪರ್ ಪ್ರೈಮ್ ನ್ಯೂಸ್. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.